ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಮಾರ್ನಿಂಗ್ ಡ್ರಿಂಕ್ ಎಲ್ಲ ಕುಡಿದು ಮುಗಿಸಿ ತಲೆಗೆ ಈರುಳ್ಳಿ ರಸ ಮತ್ತೆ ಆಯಿಲ್ ಅಪ್ಲೈ ಮಾಡಿದ್ದೆ. ಅದಾದ್ಮೇಲೆ ನನ್ನ ತಂಗಿ ಮನೆ ಕಸ ಎಲ್ಲ ಗುಡ್ಸಿದ್ರೆ ನಾನು ಮನೆಯನ್ನೆಲ್ಲ ಒರೆಸ್ಕೊಂಡ್ ಬಂದೆ. ಮನೆಯೆಲ್ಲ ಧೂಳೋಡ್ದಾಯ್ತು. ಇನ್ನ ಗಿಡಗಳ ಮೇಲೆ ಕೂತಿರೋ ಡಸ್ಟ್ ನ ಕ್ಲೀನ್ ಮಾಡ್ಬೇಕಿತ್ತು, ಸೊ ಅದನ್ನ ಮಾಡ್ದೆ. ಇನ್ನೊಂದ್ ವಿಷಯ ಏನಂತ ಅಂದ್ರೆ ನಾನ್ ನೆಕ್ಸ್ಟ್ ಲಾಂಗ್ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡ್ಬೇಕು ಅಂತ 2 ಪೋಸ್ಟ್ ಹಾಕಿದೀನಿ. ಒಂದು ಹೋಮ್ ಗಾರ್ಡನ್ ಆದ್ರೆ ಇನ್ನೊಂದು ನನ್ನ ಸ್ಕಿನ್ ಕೇರ್ ಮತ್ತೆ ಆಕ್ನಿ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ. ಸೊ ನಾನ್ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕು ಅನ್ನೋದು ನಿಮ್ಗಳ ಕಮೆಂಟ್ ಮೇಲೆ ನಿಂತಿದೆ. ನಿಮ್ಗೆ ಇವೆರಡರಲ್ಲಿ ಯಾವ್ದ್ರ ಮೇಲೆ ಜಾಸ್ತಿ ಆಸಕ್ತಿ ಅನ್ನೋದನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಅದ್ರ ಬಗ್ಗೆ ನೆಕ್ಸ್ಟ್ ನಾನ್ ವಿಡಿಯೋ ಮಾಡ್ತೀನಿ. ಇನ್ನ ನನ್ನ ರೂಮ್ ಗೆ ಇನ್ನೊಂದ್ ಪ್ಲಾಂಟ್ ಆಡ್ ಮಾಡ್ಬೇಕು ಅನಿಸ್ತು. ಸೊ ಆ ಗಿಡನ ಪಾಟ್ ಹಾಕಿ ಆ ಪಾಟ್ ನ ಇಲ್ಲಿಗೆ ಪ್ಲೇಸ್ ಮಾಡಿದೆ. ನೆಕ್ಸ್ಟ್ ನಾನು ಹೋಗಿದ್ದೆ ನಮ್ ಬೋಲು ಕಡೆ ಗಮನ ಕೊಡಕ್ಕೆ. ಇವಳಿಗೆ ಹಿಂದ್ಗಡೆ ಕಾಲ್ಗಳ ಸ್ಟ್ರೆಂತ್ ಇಲ್ದೇ ಇರೋದ್ರಿಂದ ಅವಳ ದೇಹದ ಈ ಭಾಗದಲ್ಲಿ ಅವಳಿಗೆ ಕೆರ್ಕೊಳ್ಳೋದಿಕ್ ಆಗಲ್ಲ. ಸೊ 2 ದಿನ 3 ದಿನಕ್ಕೆ ಒಂದ್ಸತಿ ಬಾಚನ್ಗೆ ತಗೊಂಡು ಈ ತರ ನೀಟಾಗಿ ಗ್ರೂಮ್ ಮಾಡ್ಬೇಕು. ಆತರ ಮಾಡಿದ್ರೆ ಅವಳಿಗಂತೂ ಫುಲ್ ಆರಾಮ್ ಅನ್ಸುತ್ತೆ. ಅವಳ ಮೈಯಲ್ಲಿ ಚಿಕ್ಟ ಜಾಸ್ತಿ ಆಗಿತ್ತು ಅಂತ ಚಿಕ್ಟನೆಲ್ಲ ಹಿಡಿದು ಕೊನೆಗೆ ಕೊಬ್ಬರಿ ಎಣ್ಣೆ ಮತ್ತೆ ಕರ್ಪೂರ ಮಿಕ್ಸ್ ಮಾಡಿ ಬಾಡಿಗೆಲ್ಲ ಅಪ್ಲೈ ಮಾಡಿದೆ. ನಿಮ್ಗಳ ಮನೇಲೂ ಪೆಟ್ಸ್ ಇದ್ದು ಅವ್ರಗಳಿಗೆ ಚಿಕ್ಟ ಏನು ಜಾಸ್ತಿ ಆಗಿದ್ರೆ ಈ ಟಿಪ್ ನ 15 ದಿನ ತಿಂಗಳಿಗೊಂದ್ಸತಿ ಫಾಲೋ ಮಾಡಬಹುದು. ಇನ್ನ ಅದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಇವತ್ತು ಮೊದಲನೇ ಶ್ರಾವಣ ಶನಿವಾರ. ಸೊ ನಮ್ಮ ಮಮ್ಮಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ನಾನು ಹೋಗಿ ಮಂಗಳಾರತಿ ಮಾಡಿ ಬೇಡ್ಕೊಂಡ್ ಬಂದೆ. ಆದ್ಮೇಲೆ ತಿಂಡಿಗೆ ಇವತ್ತು ನಮ್ಮ ಮಮ್ಮಿ ಮಾಡ್ಕೊಟ್ಟಿದ್ದ ದೋಸೆ ಜೊತೆಗೆ ತಂಗಿ ಮಾಡಿದ ಕಾಬೂಲ್ ಕಡ್ಲೆಕಾಯಿ ಗ್ರೇವಿ ತಿಂದೆ. ಕಾಂಬಿನೇಷನ್ ಸೂಪರ್ ಆಗಿತ್ತು. ನಮ್ಮನೇಲಿ ನೀರ್ಗೆ ಬರ ಇವಾಗ ಜಾಸ್ತಿ ಆಗಿದೆ ಅಂತ ನಮ್ಮಪ್ಪ 1000 ಲೀಟರ್ದು ಸಿಂಟೆಕ್ಸ್ ತಂದ್ರು. ಆದ್ಮೇಲೆ ಈ ಮೂವಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಇವತ್ತು ಒಂದು ಅನ್ಎಕ್ಸ್ಪೆಕ್ಟೆಡ್ ವಿಷಯ ನಡೀತು. ಕೃತಿಕಾ ಮತ್ತೆ ಯಶಸ್ವಿನಿ ಅಂತ ಈ ಇಬ್ರು ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ನೋಡೋದಕ್ಕೆ ಮತ್ತೆ ಮಾತಾಡ್ಸೋದಕ್ಕೆ ಅಂತ ಮನೆ ಹತ್ರ ಬಂದಿದ್ರು. ಇಷ್ಟು ಮಟ್ಟಿಗೆ ನಾನು ಫೇಮಸ್ ಆಗಿದ್ದೀನಿ ಅಂತ ನನ್ಗೆ ಒಂದ್ ಕಡೆ ಖುಷಿ ಆದ್ರೆ ಒಂದ್ ಕಡೆ ಆಶ್ಚರ್ಯ. ಇನ್ನ ಅವ್ರನ್ನ ಕೂರಿಸ್ಕೊಂಡು ನಾನು ನಮ್ಮ ಮಮ್ಮಿ ನನ್ನ ತಂಗಿ ಎಲ್ಲರೂ ಅವ್ರನ್ನ ಮಾತಾಡಿಸಿ ಆಮೇಲೆ ಕಳಿಸ್ಕೊಟ್ಟು. ಅದಾದ್ಮೇಲೆ ಬೋಲುಗೆ ಕೊಬ್ಬರಿ ಎಣ್ಣೆ ಮತ್ತೆ ಕರ್ಪೂರ ಹಚ್ಚಿ 4 ಅವರ್ಸ್ ಆಗಿತ್ತು ಅಂತ ಅವಳಿಗೆ ಬಾಡಿ ವಾಶ್ ಮಾಡಿದೆ. ನನ್ನ ತಂಗಿ ನಮ್ಮ ಮುನ್ನಿ ಮಗನ ಟೋಪಿಲ್ ತುಂಬಿಕೊಂಡು ಆಟ ಆಡ್ತಾ ಇದ್ಲು. ಅವನು ಚಳಿಗೆ ಟೋಪಿ ಒಳಗಡೆ ಬೆಚ್ಚು ಕೂತಿದ್ದ. ಆಮೇಲೆ ಇವಳು ಯಾವಾಗ್ಲೂ ಹೇಳೋದೇನಂದ್ರೆ ಇವನು ಮತ್ತೆ ಇವಳು ನೋಡಕ್ಕೆ ಸೇಮ್ ಅಂತ. ಇವಾಗ್ಲೂ ಅದನ್ನ ಕೇಳಿದ್ಕೆ ಹೂ ಅಂತವಳೆ. ಇನ್ನ ಸಂಜೆ ಆಯ್ತಿದಂಗೆ ಚಳಿಗಾಳಿ ಶುರು ಆಯ್ತು ಅಂತ ನನ್ನ ತಂಗಿ ಸ್ನಾಕ್ಸ್ ಗೆ ಅಂತ ಮರ್ಗೆ ಎಣಿಸ್ದು ಚಿಪ್ಸ್ ಮಾಡ್ತಾ ಇದ್ಲು. ಚಿಪ್ಸ್ ಬೇಯಿಸ್ಕೊಂಡು ಜೊತೆಗೆ ಟೀ ಕಾಯಿಸ್ಕೊಂಡು ಪರ್ಫೆಕ್ಟ್ ಈವ್ನಿಂಗ್ ನ ಸ್ಪೆಂಡ್ ಮಾಡ್ದು. ಅದಾದ್ಮೇಲೆ ಬೋರ್ ಹೊಡಿತಿತ್ತು ಅಂತ ನಾನು ಮತ್ತೆ ನನ್ನ ತಂಗಿ ಒಂದಾಟ ಊನು ಆಡಕ್ ಕುತ್ಕೊಂಡು ಇಲ್ಲಿ ಜೋಶಲ್ಲಿ ನಾನೇ ಗೆಲ್ಲೋದು ಅಂತ ಗೆದ್ದೋರು ಸೋತೋರ್ಗೆ ಏನ್ ತಿನ್ನಕ್ ಕೇಳ್ತಾರೋ ಅದನ್ನ ಮಾಡ್ಕೊಡ್ಬೇಕು ಅಂತ ಬೆಟ್ ಕಟ್ದೆ. ಅದು ವಾಪಸ್ ನನ್ ಬುಡಕೆ ಬಂತು. ಏನ್ ಕೇಳೋ? ಮೋಮೋಸ್. ಅವಳಿಗೆದ್ದು ಮೋಮೋಸ್ ಮಾಡ್ಕೊಡು ಅಂತ ಡಿಮ್ಯಾಂಡ್ ಮಾಡಿದ್ಲು. ಸರಿ ಅಂತ ಒಪ್ಕೊಂಡೆ. ಇನ್ನ ಊಟಕ್ಕೆ ಮುದ್ದೆ ಬಸ್ಸಾಂಬಾರ್ ತಿಂದು ಮಕ್ಳಿಗೆಲ್ಲ ಊಟ ಮಾಡಿಸಿ ಮಲ್ಕೊಂಡೆ. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.